ಸದ್ಯ ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಮಾಡಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಸಿಎಂ ಡಿಸಿಎಂ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ರಾಹುಲ್ ಗಾಂಧಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಚರ್ಚೆಯನ್ನ ನಡೆಸ್ತಾ ಇರೋದು. ಮುಖ್ಯವಾಗಿ ಈಗಾಗಲೇ ನಾವು ಹೇಳ್ತಾ ಇದ್ದಂಗೆ ಕಾಲ್ ತುಳಿತ ಪ್ರಕರಣ, ಈ ಕಾಲ್ ತುಳಿತ ಪ್ರಕರಣದ ಬಗ್ಗೆ ಸಿಎಂ ಅವರು ರಾಹುಲ್ ಗಾಂಧಿ ಅವರಿಗೆ ವಿವರಣೆಯನ್ನ ನೀಡ್ತಾ ಇರುವಂತದ್ದು, ಜೊತೆಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಅನ್ನೋದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಸಂಪುಟಕ್ಕೆ ಮೇಜರ್ ಸರ್ಜರಿ ಮತ್ತು ಕಾಲ್ ತುಳಿತ ಪ್ರಕರಣ, ಇವೆರಡೂ ವಿಚಾರಗಳು ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಭಾರಿ ಸದ್ದು ಮಾಡ್ತಾ ಇರುವಂತಹ ವಿಷಯಗಳು. ಇದೇ ವಿಚಾರಕ್ಕೆ ಹೈಕಮಾಂಡ್ ಸಿಎಂ ಡಿಸಿಎಂ ಅವರನ್ನ ಕರೆದಿದೆ, ಅವರ ಜೊತೆಗೆ ಮಾತಾಡೋದಕ್ಕೆ ಮುಂದಾಗಿದೆ. ಅದರ ಭಾಗವಾಗಿ ರಾಹುಲ್ ಗಾಂಧಿ ಅವರನ್ನ ಈಗ ಸಿಎಂ ಡಿಸಿಎಂ ಎಐಸಿಸಿ ಕಚೇರಿಯಲ್ಲಿ ಭೇಟಿಯಾಗಿದ್ದಾರೆ, ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ, ಚರ್ಚೆ ಆಗ್ತಾ ಇದೆ. ಮುಖ್ಯವಾಗಿ ಈ ಎರಡೂ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇರೋದು. ಸೊ ಅಂದುಕೊಂಡಂತೆ ಆದ್ರೆ ಒಂದು 8 ರಿಂದ 10 ಸಚಿವರಿಗೆ ಕ್ಯಾಬಿನೆಟ್ ಇಂದ ಗೇಟ್ ಪಾಸ್ ಮತ್ತು ಈ ಕಾಲ್ ತುಳಿತದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನ್ ಕ್ರಮ ತಗೋತಾರೆ, ಏನ್ ಸೂಚನೆ ಕೊಡ್ತಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಗಬಹುದು, ಸಿಎಂ ಡಿಸಿಎಂ ಜೊತೆಗೆ ವರಿಷ್ಠರು ಚರ್ಚೆ ಮಾಡಬಹುದು. ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇದು. ಈ ಸಂಪುಟ ಸರ್ಜರಿ ವಿಚಾರವಾಗಿ ಕಾಲ್ ತುಳಿತ ಕೇಸ್ ಬಗ್ಗೆ ತನಿಖೆ ನಡೀತಾ ಇದೆ. ತನಿಖಾ ವರದಿ ಬಂದ ಬಳಿಕ ಸತ್ಯ ಏನಂತ ಗೊತ್ತಾಗುತ್ತೆ. ಸತೀಶ್ ಜಾರಕಿಹೊಳಿ ಅವರು ಏನ್ ಮಾತಾಡಿದ್ದಾರೆ ಕೇಳಿ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ದೆಹಲಿಗೆ ಆಗಮಿಸಿದ್ದಾರೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಅವರನ್ನ ಮಾತನಾಡ್ತಾನೆ. ಸರ್, ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಏನು ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ಬಂದಿದ್ದಾರೆ, ಏನೆಲ್ಲ ಚರ್ಚೆಗಳು? ಖಂಡಿತ ಮೇಲೆ ಚರ್ಚೆ ಮಾಡೋದು ನಮಗೆ ಗೊತ್ತಿಲ್ಲ. ಅದು ಅವರು ಹೈಕಮಾಂಡ್ ಅವ್ರನ್ನ ಕರೆದಿದೆ, ಅವ್ರು ಹೋಗ್ತಾ ಇದ್ದಾರೆ. ಬಹುಶಃ ಅವ್ರು ಬಂದ ಮೇಲೆ ಗೊತ್ತಾಗ್ತಿದೆ ಯಾವ ವಿಷಯ ಚರ್ಚೆ ಮಾಡಿದ್ರು, ಏನ್ ಹೇಳಿದ್ರು ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿ ಅಂತ ಗೊತ್ತಾಗ್ತಿದೆ. ಕಾದ್ ನೋಡೋಣ, ಇನ್ನೊಂದು ಗಂಟೆಯಲ್ಲಿ ಬರ್ತಾರೆ ವಾಪಸ್. 1 ಗಂಟೆಗೆ ಅವಾಗ ಏನೆಲ್ಲ ಚರ್ಚೆ ಆಗುತ್ತೆ ಹೇಳಿ ಹೇಳ್ತಾರೆ. ಅವ್ರು ನಿಮ್ಮ ಮುಂದೆ ಮಾಧ್ಯಮ ಮುಂದೆ ಕೂಡ ಸಿಎಂ ಅವ್ರು ಹೇಳ್ತಾರೆ. ಸರ್, ಈಗ ಹೈಕಮಾಂಡ್ ಭೇಟಿಗೆ ಹೋಗ್ತಾ ಇರೋದಾ ಹೇಗೆ ಸರ್? ಇಲ್ಲ, ನಾವು ಹೋಗ್ತಲ್ಲ, ನಮ್ ಬೇರೆ ಬೇರೆ ಮಂತ್ರಿಗಳಿಗೆ ಭೇಟಿ ಆಗಬೇಕು. ಆ ಮಂತ್ರಿಗಳಿಗೆ ಅಪಾಯಿಂಟ್ಮೆಂಟ್ ಇದೆ, ಅಲ್ಲಿ ಹೋಗ್ತಾ ಇದೀವಿ. ನಾಳೆ ಕೂಡ ಇರ್ತೀನಿ ನಾನು. ಸೊ 2 ದಿವಸ ಬೇರೆ ಬೇರೆ ಮಂತ್ರಿಗೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಸರ್, ಈಗ ಸಂಪುಟ ವಿಸ್ತರಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಇದು ಕೂಡ ಚರ್ಚೆ ಆಗುತ್ತೆ ಅನ್ನುವಂತ ಮಾಹಿತಿ ಅದಾಗ್ಬೋದು, ಮಾಡ್ಬೋದು, ಚರ್ಚೆ ಮಾಡಬಹುದು. ಆದ್ರೆ ನಮಗೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಇಲ್ಲ ಅದು. ಯಾಕಂದ್ರೆ ಅದು ಚರ್ಚೆ ಮಾಡೋದು ಸಿಎಂ ಮಾತ್ರ ಅಧಿಕಾರ ಇದೆ. ಸೊ ಬಂದ್ಮೇಲೆ ನೋಡೋಣ, ವೇಟ್ ಮಾಡೋಣ. ಇನ್ನೊಂದು ಗಂಟೆಯಲ್ಲಿ ಬರ್ತಾರೆ, ಚರ್ಚೆ ಮಾಡೋಣ. ಸರ್, ಈಗ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಏನು ಚಿನ್ನಸ್ವಾಮಿ ಕ್ರೀಡಾಂಗಣದ ಘಟನೆ ಏನಿದೆ, ಆ ಘಟನೆಯ ನಿಮಿತ್ತ ಮತ್ತೊಂದು ತಲೆದಂಡ ಆಗುತ್ತೆ ಕಾಂಗ್ರೆಸ್ ರಾಜ್ಯ ರಾಜಕಾರಣದಲ್ಲಿ ಅನ್ನುವಂಥದ್ದು. ತಲೆದಂಡ ಪ್ರಶ್ನೆ ಇಲ್ಲ. ಅದು ಯಾರು ತಪ್ಪು ಮಾಡಿದರೆ ಅವ್ರು ಖಂಡಿತವಾಗಿ ಶಿಕ್ಷೆ ಆಗೇ ಆಗ್ತದೆ. ಸೊ ಅದು ಎನ್ಕ್ವೈರಿ ನಡೀತಾ ಇದೆ. ಎನ್ಕ್ವೈರಿ ಬಂದ ಮೇಲೆ ಅದಕ್ಕೆ ಸ್ಪಷ್ಟವಾದ ಒಂದು ಅಭಿಪ್ರಾಯ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಈಗ ಈ ಒಂದು ಈ ಘಟನೆ ಏನಿದೆ, ಈ ಘಟನೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದಷ್ಟು ಪ್ಲಾನ್ ಗಳನ್ನ ಮಾಡಿದೆ. ಸಂಪುಟ ಸರ್ಕಸ್ ಅನ್ನುವಂತಹ ಹೆಜ್ಜೆಯನ್ನ ಮುಂದೆ ಇಡ್ತಾ ಇದೆ ಅನ್ನುವಂಥದ್ದು. ಈ ಸಂಪುಟ ಸುದ್ದಿ ಇರೋದು 1 ವರ್ಷದಿಂದ ಇದೆ. ಇವತ್ತೇನು ಬಂದಿಲ್ಲ, ಉಟ್ಕೊಂಡಿಲ್ಲ. ಅದು 6 ತಿಂಗಳಿಂದ ಇದ್ದೇ ಇದೆ. ಆಗಬೇಕು, ಮಾಡಬೇಕಂತ. ಅದಕ್ಕೇನು ಸಂಬಂಧ ಇಲ್ಲ. ಮಾಡ್ಬೇಕಾದ್ರೆ ಅದು ಸರ್ಕಾರ ಎನಿ ಟೈಮ್ ಮಾಡಬಹುದು. ಸರ್, ಈಗ ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಜವಾಬ್ದಾರಿಯನ್ನ ಸರ್ಕಾರ ಹೊತ್ತಿತ್ತ ಅಥವಾ ಬೇರೆ ಯಾರಾದರೂ ನಾಯಕರು ಈ ಒಂದು ಕಾರ್ಯಕ್ರಮದ ಆಯೋಜನೆ ಇರಬಹುದು ಇದನ್ನ ವಹಿಸಿದ್ರ ಅನ್ನುವಂತ? ಯಾಕಂದ್ರೆ ಬಿಜೆಪಿ ನೇರವಾಗಿ ಒಂದಷ್ಟು ನಾಯಕರ ಮೇಲೆ ಆರೋಪ ಹೇಳೋದಾಯ್ತು. ಈಗಾಗಲೇ ಅದಕ್ಕೆ ತನಿಖೆ ಆದೇಶ ಮಾಡಿದೆ. ಸರ್ಕಾರ ಬಂದ ಮೇಲೆ ಗೊತ್ತಾಗುತ್ತೆ ಯಾರಂತ. ವೇಟ್ ಮಾಡೋಣ ಅಲ್ಲಿವರೆಗೆ. ಇವತ್ತು ತಾವು ಹೈಕಮಾಂಡ್ ಅನ್ನ ಭೇಟಿ ಆಗ್ತಿರೋದು? ಇಲ್ಲ, ನಾವು ಹೈಕಮಾಂಡ್ ಭೇಟಿ ಆಗೋಲ್ಲ. ನಾವು ಬೇರೆ ಮಂತ್ರಿಗಳನ್ನ ಭೇಟಿ ಆಗ್ತೀವಿ. ಸಿದ್ದರಾಮಯ್ಯನವರು ಹಾಗೇನೆ ಡಿಕೆ ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ. ಅವರು ಹೈಕಮಾಂಡ್ ಅನ್ನ ಭೇಟಿ ಆಗ್ತಾರೆ. ಏನಾದ್ರು ನಿರ್ಧಾರಗಳ ಬಗ್ಗೆ ಇವತ್ತು ಸಂಪೂರ್ಣ ಅವ್ರನ್ನೇ ಕೇಳಿ ಬರ್ತಾರಲ್ಲ. ಈಗ 1 ಗಂಟೆಗೆ ಬರ್ತಾರೆ. ಅವ್ರು ಬಂದ್ಮ್ಯಾಗ ಅವ್ರೇ ಹೇಳ್ಬೇಕು. ಈಗ ಅವ್ರು ಏನ್ ಮಾತಾಡ್ತಾರೆ ನಾವ್ ಹೆಂಗ್ ಹೇಳಿಕ್ ಆಗ್ತದೆ? ಇಲ್ಲಾರ ಅಶೋಕ್ ಅವ್ರನ್ನ ಕೇಳ್ಬೇಕು. ಅಶೋಕ್ ಅವ್ರ ಜೊತೆಯಲ್ಲಿ ಬಂದಾರ. ಓಕೆ, ಕೇಳೋಣ, ವೇಟ್ ಮಾಡೋಣ. ಸಿಎಂ ಅವರು ಬಂದು ನಿಮಗೆ ಬ್ರೀಫ್ ಮಾಡ್ತಾರೆ ಬಹುಶಃ ಏನೇನಾಗಿದೆ ಅಂತ. ಧನ್ಯವಾದಗಳು ಸರ್. ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಹಿತೇಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಸದ್ಯ ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಮಾಡಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ.
ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಸಿಎಂ ಡಿಸಿಎಂ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ರಾಹುಲ್ ಗಾಂಧಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಚರ್ಚೆಯನ್ನ ನಡೆಸ್ತಾ ಇರೋದು. ಮುಖ್ಯವಾಗಿ ಈಗಾಗಲೇ ನಾವು ಹೇಳ್ತಾ ಇದ್ದಂಗೆ ಕಾಲ್ ತುಳಿತ ಪ್ರಕರಣ, ಈ ಕಾಲ್ ತುಳಿತ ಪ್ರಕರಣದ ಬಗ್ಗೆ ಸಿಎಂ ಅವರು ರಾಹುಲ್ ಗಾಂಧಿ ಅವರಿಗೆ ವಿವರಣೆಯನ್ನ ನೀಡ್ತಾ ಇರುವಂತಹದ್ದು, ಜೊತೆಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಅನ್ನೋ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಸಂಪುಟಕ್ಕೆ ಮೇಜರ್ ಸರ್ಜರಿ ಮತ್ತು ಕಾಲ್ ತುಳಿತ ಪ್ರಕರಣ, ಇವೆರಡೂ ವಿಚಾರಗಳು ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಭಾರಿ ಸದ್ದು ಮಾಡ್ತಾ ಇರುವಂತಹ ವಿಷಯಗಳು. ಇದೇ ವಿಚಾರಕ್ಕೆ ಹೈಕಮಾಂಡ್ ಸಿಎಂ ಡಿಸಿಎಂ ಅವರನ್ನ ಕರೆದಿದೆ, ಅವರ ಜೊತೆಗೆ ಮಾತಾಡೋದಕ್ಕೆ ಮುಂದಾಗಿದೆ. ಅದರ ಭಾಗವಾಗಿ ರಾಹುಲ್ ಗಾಂಧಿ ಅವರನ್ನ ಈಗ ಸಿಎಂ ಡಿಸಿಎಂ ಎಐಸಿಸಿ ಕಚೇರಿಯಲ್ಲಿ ಭೇಟಿಯಾಗಿದ್ದಾರೆ, ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ, ಚರ್ಚೆ ಆಗ್ತಾ ಇದೆ. ಮುಖ್ಯವಾಗಿ ಈ ಎರಡೂ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇರೋದು. ಸೊ ಅಂದುಕೊಂಡಂತೆ ಆದ್ರೆ ಒಂದು 8 ರಿಂದ 10 ಸಚಿವರಿಗೆ ಕ್ಯಾಬಿನೆಟ್ ಇಂದ ಗೇಟ್ ಪಾಸ್ ಮತ್ತು ಈ ಕಾಲ್ ತುಳಿತದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನ್ ಕ್ರಮ ತಗೋತಾರೆ, ಏನ್ ಸೂಚನೆ ಕೊಡ್ತಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಗಬಹುದು, ಸಿಎಂ ಡಿಸಿಎಂ ಜೊತೆಗೆ ವರಿಷ್ಠರು ಚರ್ಚೆ ಮಾಡಬಹುದು. ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇದು. ಈ ಸಂಪುಟ ಸರ್ಜರಿ ವಿಚಾರವಾಗಿ ಕಾಲ್ ತುಳಿತ ಕೇಸ್ ಬಗ್ಗೆ ತನಿಖೆ ನಡೀತಾ ಇದೆ. ತನಿಖಾ ವರದಿ ಬಂದ ಬಳಿಕ ಸತ್ಯ ಏನಂತ ಗೊತ್ತಾಗುತ್ತೆ. ಸತೀಶ್ ಜಾರಕಿಹೊಳಿ ಅವರು ಏನ್ ಮಾತಾಡಿದ್ದಾರೆ ಕೇಳಿ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ದೆಹಲಿಗೆ ಆಗಮಿಸಿದ್ದಾರೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಅವರನ್ನ ಮಾತನಾಡ್ತಾನ. ಸರ್, ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಏನು ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ಬಂದಿದ್ದಾರೆ, ಏನೆಲ್ಲ ಚರ್ಚೆಗಳು? ಖಂಡಿತ ಮೇಲೆ ಚರ್ಚೆ ಮಾಡೋದು ನಮಗೆ ಗೊತ್ತಿಲ್ಲ. ಅದು ಅವರು ಹೈಕಮಾಂಡ್ ಅವ್ರನ್ನ ಕರೆದಿದೆ, ಅವ್ರು ಹೋಗ್ತಾ ಇದ್ದಾರೆ. ಬಹುಶಃ ಅವ್ರು ಬಂದ ಮೇಲೆ ಗೊತ್ತಾಗ್ತಿದೆ ಯಾವ ವಿಷಯ ಚರ್ಚೆ ಮಾಡಿದ್ರು, ಏನ್ ಹೇಳಿದ್ರು ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿ ಅಂತ ಗೊತ್ತಾಗ್ತಿದೆ. ಕಾದ್ ನೋಡೋಣ, ಇನ್ನೊಂದು ಗಂಟೆಯಲ್ಲಿ ಬರ್ತಾರೆ ವಾಪಸ್, 1 ಗಂಟೆಗೆ. ಅವಾಗ ಏನೆಲ್ಲ ಚರ್ಚೆ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಅವ್ರು ನಿಮ್ಮ ಮುಂದೆ ಮಾಧ್ಯಮ ಮುಂದೆ ಕೂಡ ಸಿಎಂ ಅವ್ರು ಹೇಳ್ತಾರೆ. ಸರ್, ಈಗ ಹೈಕಮಾಂಡ್ ಭೇಟಿಗೆ ಹೋಗ್ತಾ ಇರೋದಾ ಹೇಗೆ ಸರ್? ಇಲ್ಲ, ನಾವು ಹೋಗ್ತಲ್ಲ, ನಮ್ ಬೇರೆ ಬೇರೆ ಮಂತ್ರಿಗಳಿಗೆ ಭೇಟಿ ಆಗಬೇಕು. ಆ ಮಂತ್ರಿಗಳಿಗೆ ಅಪಾಯಿಂಟ್ಮೆಂಟ್ ಇದೆ, ಅಲ್ಲಿ ಹೋಗ್ತಾ ಇದೀವಿ. ನಾಳೆ ಕೂಡ ಇರ್ತೀನಿ ನಾನು. ಸೊ 2 ದಿವಸ ಬೇರೆ ಬೇರೆ ಮಂತ್ರಿಗೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಸರ್, ಈಗ ಸಂಪುಟ ವಿಸ್ತರಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಇದು ಕೂಡ ಚರ್ಚೆ ಆಗುತ್ತೆ ಅನ್ನುವಂತ ಮಾಹಿತಿ ಅದಾಗಬಹುದು, ಮಾಡಬಹುದು, ಚರ್ಚೆ ಮಾಡಬಹುದು. ಆದ್ರೆ ನಮಗೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಇಲ್ಲ ಅದು. ಯಾಕಂದ್ರೆ ಅದು ಚರ್ಚೆ ಮಾಡೋದು ಸಿಎಂ ಮಾತ್ರ ಅಧಿಕಾರ ಇದೆ. ಸೊ ಬಂದ್ಮೇಲೆ ನೋಡೋಣ, ವೇಟ್ ಮಾಡೋಣ. ಇನ್ನೊಂದು ಗಂಟೆಯಲ್ಲಿ ಬರ್ತಾರೆ, ಚರ್ಚೆ ಮಾಡೋಣ. ಸರ್, ಈಗ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಏನು ಚಿನ್ನಸ್ವಾಮಿ ಕ್ರೀಡಾಂಗಣದ ಘಟನೆ ಏನಿದೆ, ಆ ಘಟನೆಯ ನಿಮಿತ್ತ ಮತ್ತೊಂದು ತಲೆದಂಡ ಆಗುತ್ತೆ ಕಾಂಗ್ರೆಸ್ ರಾಜ್ಯ ರಾಜಕಾರಣದಲ್ಲಿ ಅನ್ನುವಂಥದ್ದು. ತಲೆದಂಡ ಪ್ರಶ್ನೆ ಇಲ್ಲ. ಅದು ಯಾರು ತಪ್ಪು ಮಾಡಿದರೆ ಅವ್ರಿಗೆ ಖಂಡಿತವಾಗಿ ಶಿಕ್ಷೆ ಆಗೇ ಆಗ್ತದೆ. ಸೊ ಅದು ಎನ್ಕ್ವೈರಿ ನಡೀತಾ ಇದೆ. ಎನ್ಕ್ವೈರಿ ಬಂದ ಮೇಲೆ ಅದಕ್ಕೆ ಸ್ಪಷ್ಟವಾದ ಒಂದು ಅಭಿಪ್ರಾಯಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಈಗ ಈ ಘಟನೆ ಏನಿದೆ, ಈ ಘಟನೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದಷ್ಟು ಪ್ಲಾನ್ ಗಳನ್ನ ಮಾಡಿದೆ. ಸಂಪುಟ ಸರ್ಕಸ್ ಅನ್ನುವಂತಹ ಹೆಜ್ಜೆಯನ್ನ ಮುಂದೆ ಇಡ್ತಾ ಇದೆ ಅನ್ನುವಂಥದ್ದು. ಈ ಸಂಪುಟ ಸುದ್ದಿ ಇರೋದು 1 ವರ್ಷದಿಂದ ಇದೆ. ಇವತ್ತೇನು ಬಂದಿಲ್ಲ, ಉಟ್ಕೊಂಡಿಲ್ಲ. ಅದು 6 ತಿಂಗಳಿಂದ ಇದ್ದೇ ಇದೆ. ಆಗಬೇಕು, ಮಾಡಬೇಕಂತ. ಇದಕ್ಕೂ ಏನು ಸಂಬಂಧ ಇಲ್ಲ. ಮಾಡಬೇಕಾದ್ರೆ ಅದು ಸರ್ಕಾರ ಎನಿ ಟೈಮ್ ಮಾಡಬಹುದು. ಸರ್, ಈಗ ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಜವಾಬ್ದಾರಿಯನ್ನ ಸರ್ಕಾರ ಹೊತ್ತಿತ್ತ ಅಥವಾ ಬೇರೆ ಯಾರಾದ್ರೂ ನಾಯಕರು ಈ ಒಂದು ಕಾರ್ಯಕ್ರಮದ ಆಯೋಜನೆ ಇರಬಹುದು ಇದನ್ನ ವಹಿಸಿದ್ರ ಅನ್ನುವಂತ? ಯಾಕಂದ್ರೆ ಬಿಜೆಪಿ ನೇರವಾಗಿ ಒಂದಷ್ಟು ನಾಯಕರ ಮೇಲೆ ಆರೋಪ ಹೇಳೋದಾಯ್ತು. ಈಗಾಗಲೇ ಅದಕ್ಕೆ ತನಿಖೆ ಆದೇಶ ಮಾಡಿದೆ. ಸರ್ಕಾರ ಬಂದ ಮೇಲೆ ಗೊತ್ತಾಗುತ್ತೆ ಯಾರಂತ. ವೇಟ್ ಮಾಡೋಣ ಅಲ್ಲಿವರೆಗೆ. ಇವತ್ತು ತಾವು ಹೈಕಮಾಂಡ್ ಅನ್ನ ಭೇಟಿ ಆಗ್ತಿರೋದು? ಇಲ್ಲ, ನಾ ಹೈಕಮಾಂಡ್ ಭೇಟಿ ಆಗೋಲ್ಲ. ನಾವು ಬೇರೆ ಮಂತ್ರಿಗಳನ್ನ ಭೇಟಿ ಆಗ್ತೀವಿ. ಸಿದ್ದರಾಮಯ್ಯನವರು ಹಾಗೇನೆ ಡಿಕೆ ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ. ಅವರು ಹೈಕಮಾಂಡ್ ಅನ್ನ ಭೇಟಿ ಆಗ್ತಾರೆ. ಏನಾದ್ರು ನಿರ್ಧಾರಗಳ ಬಗ್ಗೆ ಇವತ್ತು ಸಂಪೂರ್ಣ ಅವ್ರನ್ನೇ ಕೇಳಿ ಬರ್ತಾರಲ್ಲ. ಈಗ 1 ಗಂಟೆಗೆ ಬರ್ತಾರೆ. ಅವ್ರು ಬಂದ್ಮ್ಯಾಗ ಅವ್ರು ಹೇಳ್ಬೇಕು. ಈಗ ಅವ್ರು ಏನ್ ಮಾತಾಡ್ತಾರೆ ನಾವ್ ಹೆಂಗ್ ಹೇಳಿಕ್ ಆಗ್ತದೆ? ಇಲ್ಲಾರ ಅಶೋಕ್ ಅವ್ರನ್ನ ಕೇಳ್ಬೇಕು. ಅಶೋಕ್ ಅವ್ರ ಜೊತೆಯಲ್ಲಿ ಬಂದಾರ. ಓಕೆ, ಕೇಳೋಣ, ವೇಟ್ ಮಾಡೋಣ. ಸಿಎಂ ಅವ್ರು ಬಂದು ನಿಮಗೆ ಬ್ರೀಫ್ ಮಾಡ್ತಾರೆ ಬಹುಶಃ ಏನೇನಾಗಿದೆ ಅಂತ. ಧನ್ಯವಾದಗಳು ಸರ್. ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಹಿತೇಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.